ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಭಯ್ ಅವ್ರಿಗೆ ನಿನ್ಗೆ ಇಬ್ರಿಗೂ ಸೇರ್ಸೆ ಜಾಮೂನ್ ಮಾಡಿರೋದು. ನೀನು ನಿನ್ ಗಂಡ ಒಂದೇ ಅಲ್ವಾ? ಎಲ್ಲಿ ಇನ್ನೊಂದ್ಸಲ ಹೇಳು. ಏನ್ನಾ ಈಗಷ್ಟೇ ಹೇಳ್ದಿಯಲ್ಲ. ನೀನು ನಿನ್ ಗಂಡ ಅಂದ್ರೆ ಬೇರೆನಾ? ಅಭಯ್ ಗಂಗೆ ಇಬ್ರು ಒಂದೇ ಅಲ್ವಾ? ಹೌದಕ್ಕ, ಗಂಡ ಹೆಂಡತಿ ಅಂದ್ರೆ ಎರಡು ದೇಹ ಒಂದೇ ಜೀವ. ಇದು ಅಭಯ್ ಅವ್ರಿಗೆ ಯಾವಾಗ ಗೊತ್ತಾಗುತ್ತೋ ಏನೋ. ಅಯ್ಯೋ ಯಾಕೆ ಇದ್ದಕ್ಕಿದ್ದ ಹಾಗೆ ಸೀರಿಯಸ್ ಆದೆ? ಏನಾಯ್ತು? ಏನಿಲ್ಲ ಬಿಡೆ. ಸರಿ ಅಮ್ಮ, ನಂಗ್ ಜಾಮೂನ್ ತಿನ್ಬೇಕನ್ನಿಸ್ತಿದೆ, ಕೊಡು. ಬೇಡ ಬಿಡೆ, ನನ್ನ ಅಳಿಯ ಬಂದ್ಮೇಲೆ ಒಟ್ಟಿಗೆ ತಿನ್ನಿವ್ರಂತೆ. ಅಮ್ಮ, ನನಗ್ ಇವಾಗ್ಲೇ ಬೇಕು, ಕೊಡಮ್ಮ. ಏ ಏ ಎಲ್ಲಿಗೆ ಹೋಗ್ತಿದ್ಯಾ? ನಾನ್ ಹೊರಗಡೆ ಕುತ್ಕೊಂಡು ಆರಾಮಾಗ್ ನಾನೊಬ್ಳೆ ತಿಂತೀನಿ. ಇಲ್ಲಿದ್ರೆ ನಾನು ಇದನ್ ತಿನ್ನೋ ಅಷ್ಟ್ರಲ್ಲಿ ನೀವಿಬ್ರು ನನ್ ತಲೆ ತಿಂದಿರ್ತೀರ. ಹೇಗಿದೆ ಹೇಳು? ನಮ್ ತಲೆ ತಿನ್ನೋದ್ ಇವಳು, ಹೇಳೋದ್ ನೋಡು. ಸರಿ, ನಿನಗೂ ಜಾಮೂನ್ ಹಾಕೊಡ್ತೀನಿರು. ಅಮ್ಮ, ನನಗ್ ಯಾಕೋ ಡೌಟು. ಒಂದ್ ನಿಮಿಷ ಅವಳು ಎಲ್ಲಿ ಹೋದ್ಲು ಅಂತ ನೋಡ್ಕೊಂಬರ್ತೀನಿ. ಜಾಮೂನ್ ತಿಂದು ಹೋಗೆ, ಆಮೇಲೆ ಬಂದ್ ತಿಂತೀನಮ್ಮ. ಸರಿ. ಏಯ್ ಬಿಡ ಬಾಯ್ನ, ಯಾರ್ ಮಾಡ್ಸಿದ್ ಹೇಳೋ ಹೇಳೋ. ಮಗಳು ಮಗಳು ಗೊತ್ತಿಲ್ಲ ಸರ್. ಯಾರೋ ನಿಮ್ ಬಾಸು? ಯಾರೋ ಇದಾರೆ ನಿಮ್ ಹಿಂದೆ? ಹೇಳೋ ಮಗಳು, ಮರ್ಯಾದೆಯಿಂದ ಬಾಯ್ ಬಿಡೋ, ಇಲ್ಲ ಅಂದ್ರೆ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಬಿಡ ಬಾಯ್ನ. ನೀವ್ ಎಷ್ಟೇ ಓಡಿದ್ರು ನಮ್ ಹಿಂದೆ ಯಾವ ಬಾಸು ಇಲ್ಲ ಸರ್. ರೀ ಗುಂಡಪ್ಪ, ಸರ್, ಆ ಲಾಟಿಗೆ ಎಣ್ಣೆ ಹಚ್ಚಿ ಖಾರದ ಪುಡಿ ಹಾಕೊಂಬನ್ರಿ. ಓಕೆ ಸರ್. ಈ ನನ್ ಮಕ್ಕಳು ಅವಾಗಾದ್ರೂ ಬಾಯ್ ಬಿಡ್ತಾರೇನೋ. ಹೇಳೋ. ಅಯ್ಯೋ ಸರ್, ಹೇಳ್ತೀನಿ ಸರ್, ಹೇಳ್ತೀನಿ ಸರ್, ಹೇಳೋ. ಹೇಳ್ತೀನಿ ಸರ್. ಅಭಯ್ ಅವ್ರ ಅಕ್ಕ ಅಖಿಲ ಮೇಡಮ್ ಏನೆ ನಮಗ್ ದುಡ್ಡು ಕೊಟ್ಟು ಹಿಂಗ್ ಮಾಡಕ್ ಹೇಳಿದ್ರು ಸರ್. ಏಯ್, ನಂಬೋದೇನ್ರೋ? ನಮ್ ತಾಯಿ ಸತ್ ಹೋಗ್ಲು ನಿಜ ಸರ್. ಏಯ್ ಸರ್, ನಿಮ್ ಫೋನ್ ರಿಂಗ್ ಆಗ್ತಿದೆ. ಹಾ ಮೇಡಮ್. ಹಲೋ ಇನ್ಸ್ಪೆಕ್ಟರ್, ಏನ್ ನಡೀತಿದೆ ಅಲ್ಲಿ? ನಿಮ್ಗೇನಾದ್ರೂ ಮೇಲಿಂದ ಪ್ರೆಷರ್ ಇದೆಯಾ ಆ ರೌಡಿಗಳನ್ನ ಬಿಟ್ಬಿಡಿ ಅಂತ? ಇಲ್ಲ ಮೇಡಮ್, ಆ ಥರ ಎಲ್ಲ ಏನಿಲ್ಲ. ಯಾಕೆ ಮೇಡಮ್? ಹಾಗೇನೂ ಇಲ್ಲ, ಸುಮ್ನೆ ಕೇಳ್ದೆ ಅಷ್ಟೇ. ನೀವೇನು ವರಿ ಮಾಡ್ಕೋಬೇಡಿ ಮೇಡಮ್. ಈಗಷ್ಟೇ ಆ ರೌಡಿಗಳಿಂದ ಎಲ್ಲಾ ಸತ್ಯನೂ ಕಗ್ಸಿದ್ದೀನಿ. ಇದ್ರ ಹಿಂದೆ ಇರೋದು ಅಖಿಲ ಅಂತ ಬಾಯ್ ಬಿಟ್ಟಿದ್ದಾರೆ. ಇದ್ಯಾರಿದು? ಡೋರ್ ಬೆಲ್ ಇದ್ರು ಬಾಗಲ್ನ ಹೀಗ್ ಬಡಿತಿದಾರಲ್ಲ. ಬಂದೆ. ಗಂಗೆ, ಏನಾಯ್ತು? ಏಯ್, ಗಂಗೆ ಏನಾಯ್ತು? ಯಾಕೆ ಈ ತರ ಕದ್ದು ಮುಚ್ಚಿ ಬರ್ತಿದ್ಯಾ? ಯಾಕೆ ಅಂದ್ರೆ ನಾನು ಇಲ್ಲಿಗೆ ಬರ್ತಾ ಇರೋದು ಕೆಳಗಡೆ ಯಾರಿಗೂ ಗೊತ್ತಾಗ್ಬಾರ್ದು, ಅದಕ್ಕೆ. ಯಾಕೆ ಗೊತ್ತಾಗ್ಬಾರ್ದು? ಅಯ್ಯೋ, ನೀವ್ ಒಳ್ಳೆ. ಅಲ್ಲ, ನನಗೊಂದ್ ಡೌಟು, ನೀವ್ ನಿಜವಾಗ್ಲೂ ಪ್ರೊಫೆಸರಾ? ಹಾ, ಹಾಗ್ಯಾಕ್ ಕೇಳ್ತಿದ್ಯಾ? ನಿಮಗೆ ಎಷ್ಟೇ ಹಿಂಟ್ಸ್ ಕೊಟ್ರು ಗೊತ್ತೇ ಆಗ್ತಿಲ್ವಲ್ಲ, ಅದಕ್ಕೆ. ಏನ್ ಹಿಂಟು? ನನಗೇನು ಅರ್ಥ ಆಗ್ತಿಲ್ಲ, ಸರಿಯಾಗಿ ಹೇಳು. ಸರಿ, ವಿಷಯಕ್ ಬಂದ್ಬಿಡ್ತೀನಿ. ನಮ್ಮ ಅಕ್ಕಂಗೆ ನಿಮ್ ಮುಂದೆ ಫೀಲಿಂಗ್ಸ್ ಹೇಳ್ಕೊಳಕ್ ಆಗಲ್ಲ. ಪಾಪ ಅವಳಿಗೆ ಕಷ್ಟ ಆಗುತ್ತೆ, ಅದಕ್ಕೆ ಈ ತರ ಇಂಡೈರೆಕ್ಟ್ ಆಗಿ ಹಿಂಟ್ಸ್ ಗಳನ್ನ ಪಾಸ್ ಮಾಡ್ತಾನೆ ಇರ್ತಾಳೆ.
ನೀವ್ ಅದನ್ನೆಲ್ಲ ಕ್ಯಾಚ್ ಮಾಡ್ಬೇಕು. ಕ್ಯಾಚಾ? ಅಲ್ಲ, ಏನ್ ಹಿಂಟು? ಏನ್ ಬಾಸ್ ಇದು, ಎಲ್ಲಾನು ನಾನೇ ಹೇಳ್ಕೊಡ್ಬೇಕಾ? ಅಲ್ಲ, ಕುದುರೆನ ನೀರ್ ತನಕ ಕರ್ಕೊಂಡ್ ಹೋಗ್ಬೋದು, ನೀರ್ನು ನಾವೇ ಕುಡ್ಸಕ್ಕಾಗತ್ತಾ? ಗಂಗೆ, ನನಗ್ ತಲೆ ಕೆಡ್ತಿದೆ, ಒಂದು ಅರ್ಥ ಆಗ್ತಿಲ್ಲ. ಅದ್ ಏನ್ ಹೇಳ್ಬೇಕಂತಿದ್ಯಾ, ನೇರವಾಗಿ ಹೇಳು. ನಿಮ್ ತಲೆ ಕೆಡ್ತಾ ಇಲ್ಲ, ನಿಮ್ಮಿಬ್ರು ಮಧ್ಯೆ ಸೇರ್ಕೊಂಡು ನನ್ ತಲೆ ಕೆಡ್ತಾ ಇದೆ ಅಷ್ಟೇ. ಇವತ್ತೇನ್ ವಿಶೇಷ? ಸ್ವೀಟ್ಸ್ ಎಲ್ಲ ತಂದಿದ್ಯಾ? ಸದ್ಯ ಇದನ್ನಾದ್ರೂ ಕೇಳ್ಬೇಕು ಅನ್ನಿಸ್ತಲ್ಲ, ನನ್ ಪುಣ್ಯ. ಇದನ್ನ ನಿಮಗೆ ಅಂತ ನಮ್ಮಕ್ಕ ಪ್ರೀತಿಯಿಂದ ಮಾಡ್ಕಳ್ಸಿದಾಳೆ. ಹಾ? ಆದ್ರೆ ಇನ್ನೊಂದ್ ವಿಷಯ, ಯಾರಿಗೂ ಗೊತ್ತಾಗ್ದೇ ಇರೋ ತರ ಕೊಟ್ಬಿಟ್ ಬಾ ಅಂತ ಹೇಳಿದಾಳೆ. ಅದಕ್ಕೆ ಕದ್ದು ಮುಚ್ಚಿ ಬಂದೆ. ನಿಜವಾಗ್ಲೂ ಗೌರಿ ಹಾಗೆ ಹೇಳಿದ್ಲಾ? ಹೌದು, ನಮ್ಮ ಅಕ್ಕ ಹಾಗೆ ಹೇಳಿ ಕೊಟ್ ಕಳ್ಸಿದಕ್ಕೇನೆ ನಾನ್ ತಗೊಂಡ್ ಬಂದಿದ್ದು. ತಗೊಳ್ಳಿ. ಅಯ್ಯೋ, ತಗೊಳ್ಳಿ. ನಮ್ಮಕ್ಕ ಇದನ್ನ ಪ್ರೀತಿಯಿಂದ ಮಾಡ್ಕೊಟ್ ಕಳ್ಸಿದಾಳೆ. ತುಂಬಾ ಸಿಹಿ ಇರುತ್ತೆ. ಹುಷಾರು, ಡಯಾಬಿಟಿಸ್ ಬಂದ್ಬಿಟ್ಟಿತ್ತು. ನಿಂತ್ಕೋ. ನೀನ್ ಹೇಳಿದ್ ನಿಜಾನಾ? ಹೌದಾ? ಬಾಯ್ ಬಿಟ್ರಾ? ಹೌದು ಮೇಡಮ್, ಬಾಯ್ನ ಬಿಡಿಸಿದ್ದೀನಿ. ನನಗೆ ಸ್ವಲ್ಪ ಟೆನ್ಷನ್ ಆಗೋಗಿತ್ತು ಇನ್ಸ್ಪೆಕ್ಟರ್. ಅವ್ರು ಯಾರ ಹೆಸರು ಹೇಳಿದ್ರು ಅವರಿಲ್ಲಿ ಆರಾಮಾಗಿ ಖುಷಿಯಾಗಿದ್ರು. ಅದಕ್ಕೆ ಮೇಲಿಂದ ಏನಾದರೂ ಇನ್ಫ್ಲೂಯೆನ್ಸ್ ಮಾಡಿಸಿರ್ಬೋದಾ ಅಂತ ಡೌಟ್ ಆಗಿ ನಿಮಗೆ ಕಾಲ್ ಮಾಡಿದೆ. ನೀವು ಸ್ಪೆಷಲ್ ಕನ್ಸರ್ನ್ ತಗೊಂಡು ಈ ಕೇಸ್ನ ನೀವು ಹ್ಯಾಂಡಲ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ಮೇಡಮ್. ಸರಿ, ದಯವಿಟ್ಟು ಈಗಲೇ ಅವ್ರ ಕೈಯಿಂದ ಸ್ಟೇಟ್ಮೆಂಟ್ ತಗೊಂಡು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಅವ್ರು ಬಾಯಿ ಬಿಟ್ಟಿದ್ದೇ ದೊಡ್ಡ ವಿಷಯ. ಮೇಡಮ್, ಈಗ ಕಷ್ಟ ಮೇಡಮ್. ಚೆನ್ನಾಗಿ ವರ್ಕೌಟ್ ಮಾಡಿರೋದ್ರಿಂದ ಅವರೆಲ್ಲ ಸೈನ್ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಬೆಳಗ್ಗೆ ನಾನೇ ಸ್ಟೇಟ್ಮೆಂಟ್ ತಗೊಂಡು ಸೈನ್ ಮಾಡಿಸ್ತೀನಿ. ಸರಿ, ಓಕೆ ಮೇಡಮ್. ಹಾಂ ಮೇಡಮ್, ಅಂದಹಾಗೆ ಒಂದು ರಿಕ್ವೆಸ್ಟ್ ಮೇಡಮ್. ರೌಡಿಗಳು ಬಾಯಿ ಬಿಟ್ಟಿದ್ದಾರೆ ಅಂತ ಅಖಿಲ್ ಅವ್ರ ಮುಂದೆ ಯಾವುದೇ ಕಾರಣಕ್ಕೂ ಹೇಳಕ್ ಹೋಗ್ಬೇಡಿ ಮೇಡಮ್. ಆಮೇಲೆ ಅವ್ರು ಅಲರ್ಟ್ ಆಗಿ ಬೇರೆ ಏನಾದರೂ ಮಾಡಿದ್ರೆ ಕಷ್ಟ ಮೇಡಮ್. ನಾಳೆ ನಾನೇ ಇವ್ರ ಹತ್ರ ಸ್ಟೇಟ್ಮೆಂಟ್ ತಗೊಂಡು ವಿತ್ ವಾರೆಂಟ್ ಬರ್ತೀನಿ ಮೇಡಮ್. ಸರಿ ಇನ್ಸ್ಪೆಕ್ಟರ್, ಹಾಗೆ ಆಗ್ಲಿ. ಅಧರ್ಮ ಹೆಚ್ಚಾದಾಗ